ಇನ್ನು ಅಜಿತ್ ಪವಾರ್ ಅಂತ್ಯಕ್ರಿಯೆಯಲ್ಲಿ ಅಮಿತ್ ಶಾ ಭಾಗಿಯಾಗಿದ್ದಾರೆ. ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿನ್ನೆ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ರು. ಇವತ್ತು ಅಂತಿಮ ದರ್ಶನ ನಡೀತಾ ಇದೆ. ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನ. ರಾಜಕೀಯ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಗೃಹ ಸಚಿವ ಅಮಿತ್ ಶಾ, ನಿತಿನ್ ಗಡ್ಕರಿ, ಮಹಾರಾಷ್ಟ್ರ ಸಿಎಂ ಫಡ್ನವೀಸ್, ಡಿಸಿಎಂ ಶಿಂದೆ, ಅಜಿತ್ ಪವಾರ್ ಚಿಕ್ಕಪ್ಪ, ಶರದ್ ಪವಾರ್, ಸುಪ್ರಿಯಾ ಸುಳೆ ಸೇರಿದಂತೆ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಅಜಿತ್ ಪವಾರ್ ಪುತ್ರರಿಂದ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಪುತ್ರರಾದ ಪಾರ್ಥ, ಜೈರಿಂದ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಈಗ ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೊನೆಯದಾಗಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. ನಾವು ದೃಶ್ಯಗಳನ್ನು ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಕಾರ್ಯಕರ್ತರು ಆಗಮಿಸಿ ಅಂತಿಮ ದರ್ಶನಕ್ಕೆ ಮುಂದಾಗಿದ್ದಾರೆ. ಬಾರಾಮತಿಯ ವಿದ್ಯಾಪೀಠ ಮೈದಾನದಲ್ಲಿ ಅಂತಿಮ ದರ್ಶನ. ಅದಾದ ನಂತರದಲ್ಲಿ ಪುತ್ರರಾದ ಪಾರ್ಥ ಹಾಗೆ ಜೈರಿಂದ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಶರೀರದ ಎದುರು ಪತ್ನಿ ಗೋಳಾಡಿದ್ದಾರೆ. ಪತಿಯ ಕಾಲಿಗೆ ಕಣ್ಣೀರನ್ನ ಹಾಕಿದ್ದಾರೆ ಪತ್ನಿ. ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಲ್ಲೇ ಅಂತ್ಯಕ್ರಿಯೆ ನೆರವೇರುತ್ತೆ. ಒಂದು ದೊಡ್ಡ ವಿಮಾನ ದುರಂತ ರಾಜಕೀಯ ಧೂರಿನನ್ನ ಬಲಿ ಪಡೆದು ಬಿಡುತ್ತು. ನಿನ್ನೆ ನಡೆದಂತಹ ಈ ವಿಮಾನ ದುರಂತದಲ್ಲಿ ಬಲಿಯಾದ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ. ಅವರ ಅಂತಿಮ ವಿಧಿವಿಧಾನಗಳು ಜರುಗುವುದಕ್ಕೆ ಅಲ್ಲಿ ಎಲ್ಲ ಸಿದ್ಧತೆಗಳಾಗಿರುವುದನ್ನು ಗಮನಿಸ್ತಾ ಇದ್ದೀವಿ. ಪತಿಯ ಪಾರ್ಥಿವತೆದುರು ಪತ್ನಿಯ ಗೋಳಾಟ, ಮಂತ್ರ ಘೋಷಗಳು ಕೇಳಿಬರ್ತಾ ಇದೆ. ಅಜಿತ್ ಪವಾರ್ ಪುತ್ರರು ಅಂತಿಮ ವಿಧಿವಿಧಾನವನ್ನು ನಡೆಸಿಕೊಡ್ತಾರೆ. ಪಾರ್ಥ ಮತ್ತು ಜೈ. ಈಗಾಗಲೇ ಗಣ್ಯಾತಿ ಗಣ್ಯರು ಅಲ್ಲಿಗೆ ಬಂದಿರುವಂಥದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಮನವನ್ನ ಸಲ್ಲಿಸಿದ್ದಾರೆ. ಬಾರಾಮತಿಯ ಮೈದಾನದಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಆಗಿರುವ ಸಿದ್ಧತೆಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಮಸ್ಕರಿಸ್ತಾ ಇದ್ದಾರೆ ಅಜಿತ್ ಪವಾರ್ ಅವರ ಪಾರ್ಥಿವಕ್ಕೆ. 6 ಬಾರಿ ಉಪಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಂತಹ ರಾಜಕೀಯ ಧುರೀಣ ಅಜಿತ್ ಪವಾರ್ ಈ ರೀತಿ ಅಕಾಲಿಕ ಮರಣ ಹೊಂತಾರೆ ಅಂತೇಳಿ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ದೊಡ್ಡ ಆಘಾತ. ಅವರ ಪುತ್ರರನ್ನ ಸಂತೈಸ್ತಾ ಇದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ವಂದನೆಯನ್ನ ಅರ್ಪಿಸಲಾಗ್ತಾ ಇದೆ. नितीन जी नवीन, भारतीय जनता पक्षाचे राष्ट्रीय अध्यक्ष नवीन साहेब, आदरणीय दादांना अर्पण करतील. तर राज्याचे मुख्यमंत्री देवेंद्रजी फडणवीस, राज्याचे मुख्यमंत्री आदरणीय देवेंद्रजी फडणवीस, त्यांना श्रद्धांजली अर्पण करण्यासाठी या देशाचे ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಬಂದು ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯಾಗಿದೆ. ಗಣ್ಯರಾಗಮಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್, ಹಲವು ಗಣ್ಯರು ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದಶಕಗಳ ಸುದೀರ್ಘ ರಾಜಕೀಯ ಜೀವನ. ನಿತಿನ್ ಗಡ್ಕರಿ ಅವರು ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಕೇಂದ್ರ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಮಹಾರಾಷ್ಟ್ರದ ರಾಜಕೀಯ ಧುರೀಣನ ಈ ಅಂತಿಮ ವಿದಾಯಕ್ಕೆ ಗೌರವ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. सन्मान नितीन जी गडकरी
ಬಾರಾಮತಿಯಿಂದ ನೇರ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. अर्पण करता ಯಾರು ಊಹಿಸಲಾರದಂತಹ ಘಟನೆ. ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸೇರಿದಂತೆ 5 ಮಂದಿ ಬಲಿಯಾಗಿದ್ದಾರೆ. ಇವತ್ತು ಅಜಿತ್ ಪವಾರ್ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಈಗಾಗಲೇ ಗಣ್ಯಾತಿ ಗಣ್ಯರು ಭೇಟಿ ಕೊಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅಂತಿಮ ದರ್ಶನವನ್ನ ಪಡೆದು ನಮಸ್ಕರಿಸ್ತಾ ಇದ್ದಾರೆ. आपल्याला सूचना दिल्यानंतर उभं राहायचंय. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಒಂದು ಕಡೆ ಸಂಬಂಧಿಕರ ಆಕ್ರಂದನ, ಪತ್ನಿಯ ಗೋಳಾಟ, ಕಣ್ಣೀರು. ದೀರ್ಘಕಾಲದ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ರು. ಅವರೆಲ್ಲರ ಕಣ್ಣೀರು. ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅಜಿತ್ ಪವಾರ್ ಇನ್ನಿಲ್ಲ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಶರದ್ ಪವಾರ್ ಅವರು ಕೂಡ ಆಗಮಿಸಿದ್ದಾರೆ. ಪತಿಯ ಶರೀರದ ಮುಂದೆ ಕುಂತು ಗೋಳಾಡ್ತಾ ಇದ್ದಾರೆ. ಏಕೆಂದರೆ ಯಾವುದೇ ಅನಾರೋಗ್ಯ ಇರಲಿಲ್ಲ. ಹೀಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟವರು ದುರಂತದಲ್ಲಿ ಬಲಿಯಾಗ್ತಾರೆ ಅಂದರೆ ಅದನ್ನು ತಗೊಳ್ಳೋದು ಕುಟುಂಬಸ್ಥರಿಗೂ ಕೂಡ ಬಹಳ ಕಷ್ಟ. विधानसभेचे स्पीकर राहुलजी नॉर्वेकर. ಏಕನಾಥ್ ಶಿಂದೆ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ. महाराष्ट्र राज्याचे उपमुख्यमंत्री एकनाथजी शिंदे यांनी ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಿ ಕೊನೆಯ ಬಾರಿಗೆ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಲೇ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಸಾರಿಗೆ ಸಚಿವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಸಿಎಂ ಏಕನಾಥ್ ಶಿಂದೆ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಜೊತೆಗೆ ಗಣ್ಯಾತಿ ಗಣ್ಯರು ಬಂದು ಅಂತಿಮವಾಗಿ ರಾಜಕೀಯ ಧೋರಣೆಗೆ ತಮ್ಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಬಾರಾಮತಿಯಿಂದಲೇ 8 ಬಾರಿ ಶಾಸಕರಾಗಿ ಗೆದ್ದು ಆ ಕ್ಷೇತ್ರದ ದಾದಾ, ಮಹಾರಾಷ್ಟ್ರದಾದ್ಯಂತ ಅವರು ಪ್ರೀತಿಯಿಂದ ಅವರ ಅಭಿಮಾನಿಗಳನ್ನ ಕರೆಸ್ಕೊಳ್ತಾ ಇದ್ದಂಥದ್ದು ದಾದಾ ಅಂತಲೇ. ಆದರೆ ಇಂಥದ್ದೊಂದು ವಿಮಾನ ದುರಂತ ಅವರನ್ನ ಬಲಿ ಪಡೆದದ್ದು ಬಹಳ ದೊಡ್ಡ ಆಘಾತ ತಂದೊಡ್ಡಿದೆ ಅವರ ಅಭಿಮಾನಿ ವರ್ಗಕ್ಕೆ, ರಾಜಕೀಯ ರಂಗಕ್ಕೆ, ಮಹಾರಾಷ್ಟ್ರ ಸರ್ಕಾರಕ್ಕೆ. ಬಹಳ ದೊಡ್ಡ ರಾಜಕೀಯ ಚಮತ್ಕಾರಗಳಿಗೆ ಕಾರಣರಾದಂಥವರು ಅಜಿತ್ ಪವಾರ್. ಎನ್ಸಿಪಿ ಇಬ್ಬಾಗಗೊಳಿಸಿ ಬಿಜೆಪಿಯ ಜೊತೆ ಕೈ ಜೋಡಿಸಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ತಮ್ಮ ಕ್ಷೇತ್ರಕ್ಕೂ ಕೂಡ ಮೊದಲಿಂದಲೂ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತಹ ಹೆಸರು ಅಜಿತ್ ಪವಾರ್ ಅವರದು. ಆದರೆ ಇನ್ನಷ್ಟು ಮತ್ತಷ್ಟು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಕನಸು ಹೊಂದಿದ್ದಂತಹ ರಾಜಕಾರಣಿ. ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಚಾರಕ್ಕೆ ಅಂತ ಬರ್ತಾ ಇದ್ದಂಥವರು ಮುಂಬೈನಿಂದ ಬಾರಾಮತಿಗೆ. ಆದರೆ ಈ ಒಂದು ವಿಮಾನ ದುರಂತ ಅವರನ್ನು ಬಲಿ ಪಡೆದು ಬಿಡ್ತು. ಇನ್ನೇನು ಕೆಲ ನಿಮಿಷ ಎಲ್ಲ ಸರಿ ಇದ್ದಿದ್ರೆ ಏರ್ಪೋರ್ಟ್ನಲ್ಲಿ ವಿಮಾನ ಧರೆಗಿಳಿತಿತ್ತು, ಪ್ರಚಾರದಲ್ಲಿ ಅವರು ಭಾಗಿಯಾಗಬೇಕಿತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಘಟನೆ ಕುರಿತಂತೆ ಒಂದು ಕಡೆ ತನಿಖೆ ಆಗ್ತಾ ಇದೆ, ರಾಜಕೀಯವಾಗಿ ಕೆಲವು ಆಕ್ಷೇಪಗಳು ಕೇಳಿಬರ್ತಾ ಇದೆ, ಇದೆಲ್ಲ ಒಂದು ಭಾಗ. ಆದರೆ ಮತ್ತೊಂದೆಡೆ ಅವರ ಸುದೀರ್ಘ ರಾಜಕೀಯ ಜೀವನವನ್ನು ನೆನೆದು ಸಾಕಷ್ಟು ಗಣ್ಯರು ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಪುತ್ರರಾದ ಪಾರ್ಥ್, ಜೈ ಅಂತಿಮ ವಿಧಿವಿಧಾನವನ್ನ ನೆರವೇರಿಸುತ್ತಾರೆ. ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳಾಗಿದೆ. ಅಂತಿಮವಾಗಿ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ. ನಾವು ಗಮನಿಸ್ತಾ ಇರೋ ಹಾಗೆ ರಾಜಕೀಯ ರಂಗದ ನಾಯಕರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಪುಷ್ಪಮಾಲೆಯನ್ನ ಅರ್ಪಿಸುವ ಮುಖಾಂತರವಾಗಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅಜಿತ್ ಪವಾರ್ 6 ಬಾರಿ ಡಿಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದಂಥವರು.
ಮುಂದೊಂದು ದಿನ ಸಿಎಂ ಆಗಬೇಕು ಅನ್ನುವಂತಹ ಕನಸನ್ನ ಕೂಡ ಹೊತ್ತಂಥವರು. ಅವರ ಸುದೀರ್ಘ ರಾಜಕೀಯ ರಂಗದಲ್ಲಿ ಬಹಳ ಹೆಸರನ್ನ ಮಾಡಿದ್ದಾರೆ, ಬಹಳ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಬಹಳ ಯೋಜನೆಗಳನ್ನ ಕಾರ್ಯಗತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೆ ತಮ್ಮ ಕ್ಷೇತ್ರಕ್ಕೆ ಏನೇನ್ ಬೇಕು ಆ ನಿಟ್ಟಿನಲ್ಲಿ ಒಂದು ರೀತಿ ಬಾರಾಮತಿಯನ್ನ ಭದ್ರಕೋಟೆಯಾಗಿ ನಿರ್ಮಿಸಿದಂತಹವರು ಅಜಿತ್ ಪವಾರ್. ಬಾರಾಮತಿಗೆ ಬರುವಂತಹ ಸಂದರ್ಭದಲ್ಲೇ ಆದಂತಹ ಅವಘಡ, ವಿಮಾನ ದುರಂತ, ಗುರುತೇ ಸಿಗದಂತಹ ರೀತಿಯಲ್ಲಿ ಸಾವು, ಯಾರು ಕೂಡ ಅಂದುಕೊಂಡಿರದಂತಹ ರೀತಿಯಲ್ಲಿ ಅಜಿತ್ ಪವಾರ್ ಅವರ ಸಾವಾಗುತ್ತೆ. ಈಗ ಒಂದು ಕಡೆ ತನಿಖೆಗೂ ಕೂಡ ಆಗ್ರಹ ವ್ಯಕ್ತವಾಗಿದೆ. ರಾಜಕೀಯವಾಗಿ ಬಹಳಷ್ಟು ಆಕ್ಷೇಪಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಅವರ ಅಂತಿಮ ವಿಧಿವಿಧಾನ. ಎಸ್, ನಮ್ಮ ಪ್ರತಿನಿಧಿ ಅಶೋಕ್ ಈಗ ಅಂತಿಮ ವಿಧಿವಿಧಾನ ಜರುಗಲಿರುವಂತಹ ಸ್ಥಳದಿಂದಲೇ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಸಾಕಷ್ಟು ಗಣ್ಯರು ಆಗಮಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ದಶಕಗಳ ಸುದೀರ್ಘ ರಾಜಕೀಯ ಜೀವನ ಅವರದ್ದು, ಹಾಗೆಯೇ DCM ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು. ಸದ್ಯಕ್ಕೆ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಯಾರೆಲ್ಲ ಬರೋರಿದ್ದಾರೆ, ಪ್ರಧಾನಿಯ ಆಗಮನದ ನಿರೀಕ್ಷೆ ಇತ್ತು, ಏನು ಬೆಳವಣಿಗೆಗಳಾಗ್ತಾ ಇದೆ? ಪ್ರತಿಮಾ, ಏನು 4 ದಶಕಗಳ ಕಾಲ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದ್ದ ಅಜಿತ್ ಪವಾರ್ ಏನು ದುರಂತ ಸಾವಿಗೀಡಾಗಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇನ್ನು ಈಗ ಅಜಿತ್ ಪವಾರ್ ಅವರ ಸಾರ್ವಜನಿಕ ದರ್ಶನದ ಬಳಿಕ ಈಗ ಅಂತ್ಯಕ್ರಿಯೆ ನಡೀತಾ ಇದೆ. ನಾವೀಗ ಬಾರಾಮತಿಯಲ್ಲಿ ಇರ್ತಕ್ಕಂಥ ವಿದ್ಯಾ ವಿಕಾಸ ಪರಿಷತ್ ಆವರಣದಲ್ಲಿದ್ದೀವಿ. ಇಲ್ಲಿಯೇ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡೋಕ್ಕೆ ನಿನ್ನೆ ನಿರ್ಧಾರವಾಗಿತ್ತು. ಈಗ ಮರಾಠಿ ಏನು ಸಮಾಜದ ಒಂದು ಸಂಪ್ರದಾಯದಂತೆ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಜನಸ್ತೋಮ ಲಕ್ಷಾಂತರ ಜನರು ಇಲ್ಲಿ ಸೇರಿದ್ದಾರೆ. ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ರಸ್ತೆಗಳು ಫುಲ್ ಏನು ವಾಹನಗಳಿಂದ ಕಿಕ್ಕಿರೋದು ತುಂಬಿ ಟ್ರಾಫಿಕ್ಗೂ ಸಮಸ್ಯೆ ಆಗಿತ್ತು. ರಸ್ತೆ ಸಂಚಾರ ಸುಗಮವಾಗಿ ಇರಲಿಲ್ಲ. ಏನು ಒಂದು ರೀತಿಯಿಂದ ನುಗ್ಗಲಿನ ಪ್ರಮಾಣದಲ್ಲಿ ಜನರು ಇಲ್ಲಿ ಬಂದು ತಮ್ಮ ನಾಯಕನಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮ ಎದುರಿಗೆ ಕಾಣ್ತಾ ಇದೆಯಲ್ಲ, ಅಲ್ಲೇ ಒಂದು ಅಂತ್ಯ ಸಂಸ್ಕಾರ ನಡೀತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರ್ಬೋದು, ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್, ಆಮೇಲೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಇರ್ಬೋದು, ಮತ್ತು ಇವರ ಚಿಕ್ಕಪ್ಪ ಶರದ್ ಪವಾರ್ ಹಾಗೂ ಸಂಸದೆ ಏನು ಸುಪ್ರಿಯಾ ಅಂತಿದ್ದಾರೆ ಅವರು, ಮತ್ತು ಅಜಿತ್ ಪವಾರ್ ಅವರ ಪತ್ನಿ ಮತ್ತು ಮಕ್ಕಳು ಸೇರಿದಂತೆ ಅಪಾರ ಅವರ ಬಂಧು ಬಳಗ ಸಂಬಂಧಿಕರು ಕೂಡ ಅಲ್ಲಿ ಹಾಜರಿದ್ದಾರೆ. ಕೊನೆಯ ಒಂದು ವಿಧಿವಿಧಾನಗಳು ಇಲ್ಲಿ ಸಂಪನ್ನವಾಗ್ತಾ ಇದ್ದಾವೆ. ಏನು ಅಗ್ನಿಸ್ಪರ್ಶದ ಮೂಲಕ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇನ್ನು ಕೆಲವೇ ಸಮಯದಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗತ್ತೆ. ಇಲ್ಲಿ ಇಡೀ ಏನು ಪರಿಷತ್ ಏನಿದೆ ಎಸ್ ಅಶೋಕ್, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಸದ್ಯಕ್ಕೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರ ವಿವರಣೆಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಶೋಕ್. ಅಲ್ಲಿಂದಲೇ ತಮ್ಮ ಹುಟ್ಟೂರಿನಲ್ಲೇ, ತಮ್ಮ ಸ್ವಕ್ಷೇತ್ರದಲ್ಲೇ ಈಗ ಪಂಚಭೂತಗಳಲ್ಲಿ ಲೀನವಾಗುವಂತಹ ಸಂದರ್ಭ. ರಾಜಕೀಯದಲ್ಲಿ ಇನ್ನಷ್ಟು ಮತ್ತಷ್ಟು ಸಾಧನೆಗಳ ಶಿಖರ ಏರಬೇಕು ಅನ್ನುವಂತಹ ಕನಸು ಹೊಂದಿದ್ದಂತಹ ಅಜಿತ್ ಪವಾರ್ ಬರೀ ನೆನಪು ಮಾತ್ರ. ಅವರಿಗೆ ಅಂತಿಮವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ, ಜೊತೆಗೆ ಅವರ ಅಭಿಮಾನಿಗಳಲ್ಲೊಂದು ಮೌನ ಆವರಿಸಿದೆ. ಆಗ್ಲೇ ಪತ್ನಿಯ ಗೋಳಾಟದ ದೃಶ್ಯಗಳನ್ನ ಕೂಡ ನೋಡಿದ್ವಿ. ಪತ್ನಿ ಸುರೇಖಾ ಅವರು ಸುನೇತ್ರಾ ಪತಿಯ ಕಾಲಿಗೆ ನಮಸ್ಕರಿಸಿ ಕಣ್ಣೀರಿಡ್ತಾ ಇದ್ರು. ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದ ಚಿತ್ರಣ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿ ವರ್ಗ ಅಲ್ಲಿ ನೆರೆದಿದೆ. ನನ್ನೆಯಿಂದಲೂ ಕೂಡ, ಅವರ ಹುಟ್ಟೂರಿನಲ್ಲೂ ಕೂಡ ನಮ್ಮ ಪ್ರತಿನಿಧಿ ಮಾತನಾಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಅವರ ಬೆಂಬಲಿಗರು, ಅಲ್ಲಿನ ಸ್ಥಳೀಯರು ಎಲ್ಲರೂ ಹೇಳ್ತಾ ಇದ್ದದ್ದು ಒಂದೇ, ಕ್ಷೇತ್ರದ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ದಾದಾ ಅಂತ. ಪ್ರೀತಿಯಿಂದ ಅವರನ್ನ ಎಲ್ಲರೂ ದಾದಾ ಅಂತಲೇ ಕರೀತಾ ಇದ್ರು. ಬಿಜೆಪಿಯೊಂದಿಗೆ ಕೈ ಜೋಡಿಸಿ NCPಯನ್ನ ಇಬ್ಬಾಗವಾಗಿಸಿ ಬಹಳ ದೊಡ್ಡ ರಾಜಕೀಯ ಸಂಚಲನವನ್ನು ಮೂಡಿಸಿದಂತಹ ರಾಜಕಾರಣಿ. ಆದರೆ ಅವರ ಕ್ಷೇತ್ರದ ಮಟ್ಟಿಗೆ ಬರೋದಾದರೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಹೆಸರನ್ನು ಪಡೆದಂಥವರು ಅಜಿತ್ ಪವಾರ್.
ಅವರ ಚಿಕ್ಕಪ್ಪ ಶರದ್ ಪವಾರ್ ಕೂಡ ಅಲ್ಲಿದ್ದಾರೆ. ಬಹಳಷ್ಟು ಆಕ್ಷೇಪಗಳು, ಅವರ ಸಾವಿನ ಬಗ್ಗೆ ಪ್ರಶ್ನೆಗಳನ್ನು ಮಮತಾ ಬ್ಯಾನರ್ಜಿ ಸೇರಿದಂತೆ ಹಲವರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಶರದ್ ಪವಾರ್ ಹೇಳಿದ್ದು ಇದೊಂದು ಅಪಘಾತ ಅಂತ. ರಾಜಕೀಯ ಗಣ್ಯರು ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತು ಪಂಚಭೂತಗಳಲ್ಲಿ ಲೀನವಾಗ್ತಾರೆ ಅಜಿತ್ ಪವಾರ್. ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ, ಕೊನೆಗೆ DCM ಆಗಿ ಸುದೀರ್ಘವಾಗಿ ಅವರನ್ನ ಆಯ್ಕೆ ಮಾಡ್ತಾರೆ ಜನ ಅಂತ ಅಂದ್ರೆ ಅವರ ಮೇಲೆ ಇದ್ದಂತಹ ಅಭಿಮಾನವನ್ನ ನಾವಿಲ್ಲಿ ನೋಡಬಹುದು. ಶರದ್ ಪವಾರ್ ಅವರ ರಾಜಕೀಯ ಜೀವನವನ್ನ ನೋಡ್ತಾ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಟ್ಟಂತವರು ಅಜಿತ್ ಪವಾರ್ ಅವರು. ಆದರೆ ಅವರ ರಾಜಕೀಯ ರಂಗದ ಆ ಗೆಲುವು, ಜನರಿಗಾಗಿ ಅವರು ಮಿಡಿತಾ ಇದ್ದಂತಹ ರೀತಿ, ತಂದಂತಹ ಯೋಜನೆಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರನ್ನ ಬೆಂಬಲಿಸೋದಕ್ಕೆ ಕಾರಣವಾಗಿದೆ. ಹೀಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಪಕ್ಷಾತೀತವಾಗಿ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಎಕ್ಸ್ ಖಾತೆ ಮುಖಾಂತರವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ದೀರ್ಘ ಮತ್ತು ಭರವಸೆಯ ರಾಜಕೀಯವನ್ನ ಹೊಂದಿದ್ರು. ಅವರ ಜವಾಬ್ದಾರಿಯನ್ನ ಪ್ರಾಮಾಣಿಕತೆಯಿಂದ ನಿರ್ವಹಿಸ್ತಾ ಇದ್ರು. ಕುಟುಂಬ, ಬೆಂಬಲಿಗರು, ಹಿತೈಷಿಗಳಿಗೆ ದೇವರು ಶಕ್ತಿ ನೀಡಲಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ಇದು ಎಲ್ರಿಗೂ ಕೂಡ ಆಘಾತಕಾರಿಯಾದಂತಹ ಸಂಗತಿ. ಇದ್ದಕ್ಕಿದ್ದಂತೆ ನಿನ್ನೆ ಆದಂತಹ ಅವಘಡದಲ್ಲಿ ಅಜಿತ್ ಪವಾರ್ ಸಾವನ್ನಪ್ತಾರೆ. ಆ NCP ನಾಯಕರು ಮಕ್ಕಳ ರೀತಿಯಲ್ಲಿ ಅಳ್ತಾ ಇದ್ರು ಅವರ ಸಾವಿನ ಘಟನೆ ಕೇಳಿದ ತಕ್ಷಣ, ಅಂದ್ರೆ ವಿಚಾರ ತಿಳಿದ ತಕ್ಷಣ. ಪ್ರತಿಯೊಬ್ಬರ ಕಣ್ಣಾಲಿಗಳು ಕೂಡ ನೀರು ತರಿಸಿತ್ತು. ಅವರ ಕುಟುಂಬಸ್ಥರು, ಸಂಬಂಧಿಕರು, ಅವರ ಆಕ್ರಂದನ. ಮತ್ತೆ ಹುಟ್ಟಿ ಬನ್ನಿ ಅಜಿತ್ ಪವಾರ್ ಅಂತ ಹೇಳಿ ಅವರ ಅಭಿಮಾನಿಗಳ ಘೋಷವಾಕ್ಯ. ಎಸ್, ನಮ್ಮ ಪ್ರತಿನಿಧಿ ಅಶೋಕ್ ಅಲ್ಲಿ ಸ್ಥಳದಿಂದ ಚಿತ್ರಣವನ್ನ ನೀಡ್ತಾ ಇದ್ರು. ಅಶೋಕ್, ಸದ್ಯಕ್ಕಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಗಣ್ಯಾತಿ ಗಣ್ಯರು ಬರ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಅಲ್ಲಿನ ಚಿತ್ರಣ ಕೊಡೋದಾದ್ರೆ ಪ್ರತಿಮಾ, ಏನಂತಂದ್ರೆ ಇದೀಗ ಮಹಾರಾಷ್ಟ್ರದ DCM ಆಗಿರ್ತಕ್ಕಂಥ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ಪ್ರಕ್ರಿಯೆ ಆರಂಭವಾಗಿದೆ. ಏನು ನಿನ್ನೆ ಬೆಳಿಗ್ಗೆ 8:45 ಸುಮಾರಿಗೆ ಲಘು ವಿಮಾನ ಪತನದಲ್ಲಿ ಅಜಿತ್ ಪವಾರ್ ಅವರು ದಾರುಣವಾಗಿ ಸಾವನ್ನಪ್ಪಿದ್ರು. ಏನು ಮರಣೋತ್ತರ ಪರೀಕ್ಷೆ ಬಳಿಕ ಇಂದು ಅವರ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಗಿತ್ತು. ಅವರ ಸ್ವಗ್ರಾಮ ಕಾಟೇವಾಡಿಯಲ್ಲಿ ಕೂಡ 1 ಗಂಟೆಗೂ ಅಧಿಕ ಕಾಲ ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿಂದ ಪಾರ್ಥಿವ ಶರೀರವನ್ನು ಬಾರಾಮತಿಯ ವಿದ್ಯಾ ವಿಕಾಸ ಪರಿಷತ್ನ ಮೈದಾನಕ್ಕೆ ಕರೆತರಲಾಗಿದ್ದು, ಇಲ್ಲಿ ಅವರ ಅಂತ್ಯಕ್ರಿಯೆಗೆ ಒಂದು ಮಾಡಲಾಗತ್ತೆ. ಇದೀಗ ಅಂತ್ಯಕ್ರಿಯೆ ಪ್ರಕ್ರಿಯೆ ಶುರುವಾಗಿದೆ. ಅಜಿತ್ ಪವಾರ್ ಅವರ ಪತ್ನಿ, ಮಕ್ಕಳು ಮತ್ತು ಸಂಬಂಧಿಕರೆಲ್ಲ ಸೇರಿ ತಮ್ಮ ಧಾರ್ಮಿಕ ಸಂಪ್ರದಾಯದ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್, DCM ಏಕನಾಥ್ ಶಿಂದೆ ಅವರು ಕೂಡ ತಮ್ಮ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗೋವಾ CM ಪ್ರಮೋದ್ ಸಾವಂತ್ ಇರ್ಬೋದು, ಏನು BJP ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ಹಾಗೂ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ನಟ ರಿತೇಶ್ ದೇಶ್ಮುಖ್ ಸಹ ಸೇರಿದಂತೆ ಇನ್ನಿತರ ಗಣ್ಯರು, ಮುಖಂಡರು, ನಟರು ಕೂಡ ಇಲ್ಲಿ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿದೆ. ಏನು ಅಗ್ನಿ ಸ್ಪರ್ಶ ಮಾಡುವುದರ ಮೂಲಕ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಸದ್ಯ ಇಲ್ಲಿ ಏನು ವಿಕಾಸ್ ಪರಿಷತ್ ಏನಿದೆ, ಇಲ್ಲಿ ಸಾವಿರಾರು ಅನ್ನೋಕ್ಕಿಂತ ಒಂದು ಲಕ್ಷಾಂತರ ಜನ ಸೇರಿದ್ದಾರೆ ಅಂತ ಹೇಳ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು, ಪಕ್ಷದ ಮುಖಂಡರು ಮತ್ತು ಗಣ್ಯರು, ಅದರಲ್ಲೂ ಇದು ಬಾರಾಮತಿ ಅವರ ಸ್ವಕ್ಷೇತ್ರವಾದ್ದರಿಂದ ಜನತೆ ಕಣ್ಣೀರನ್ನ ಹಾಕ್ತಾನೆ ಇಲ್ಲಿ ಜಮಾಯಿಸ್ತಿದ್ದಾರೆ.
ಯಾವತ್ತೂ ಕೂಡ ನಾವು ಊಹೆ ಮಾಡಿರ್ಲಿಲ್ಲ. ಆದ್ರೆ ನಡೆದ ದುರಂತದಲ್ಲಿ ಏನು ಅಜಿತ್ ಪವಾರ್ ಅವರು ನಮ್ಮನ್ನ ಬಿಟ್ಟು ಅಗಲಿದ್ರು ಅನ್ನೋ ನೋವನ್ನ ಇಲ್ಲಿ ಈ ಕ್ಷೇತ್ರದ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮ ಸ್ವಕ್ಷೇತ್ರದ ನಾಯಕ ಹಾಗೂ ರಾಜ್ಯವನ್ನ ಮುನ್ನಡೆಸಲು ಪ್ರಮುಖ ಪಾತ್ರ ವಹಿಸಿದ್ದ ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ತಮ್ಮದೇ ಆದಂತ ಒಂದು ಗುರುತರ ಹೆಜ್ಜೆಗಳನ್ನ ಇಟ್ಕೊಂಡು ನಡೆದು ಬಂದಂತ ಅಜಿತ್ ಪವಾರಿನ ನೆನಪು ಮಾತ್ರ. ಹಾಗಾಗಿ ತಾವೆಲ್ಲ ಭಾಗಿಯಾಗಿ ಅಂತಿಮ ಒಂದು ಅಂತ್ಯ ಸಂಸ್ಕಾರದಲ್ಲಿ ಇವರೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಮಾ. ಅಶೋಕ್ ಅವರು DCM ಆಗಿ ದಾಖಲೆಯನ್ನ ನಿರ್ಮಿಸಿದಂಥವ್ರು, 6 ಬಾರಿ DCM ಆದಂಥವ್ರು, ಅದು ಒಂದು ಭಾಗ. ಆದರೆ ಬಾರಾಮತಿ ಅವರ ಕ್ಷೇತ್ರದೊಂದಿಗೆ ಅವರೊಂದಿಗಿನ ನಂಟಿದೆಯಲ್ಲ, ಅದು ಬಹಳ ಸುದೀರ್ಘವಾದಂಥದ್ದು, ದಶಕಗಳ ನಂಟು. ಹಾಗಾಗಿ ಅಲ್ಲಿನ ಜನರ ಅಭಿಪ್ರಾಯವನ್ನು ತಾವು ಹೇಳ್ತಾ ಇದ್ರಿ. ಅಫ್ಕೋರ್ಸ್ ಅವರನ್ನ ಅಗಲುವಿಕೆ ಬಹಳ ದೊಡ್ಡ ಆಘಾತ ತಂದೊಡ್ಡಿರುತ್ತೆ. ಆದರೆ ಅವರ ಕೊಡುಗೆಯನ್ನ ಯಾವ ರೀತಿಯಲ್ಲಿ ಸ್ಮರಿಸ್ತಾ ಇದ್ದಾರೆ ಜನ ಅಂತ? ಖಂಡಿತವಾಗಿಯೂ ಬಾರಾಮತಿ ಅಂದ್ರೆ ಅಜಿತ್ ಪವಾರ್ ಅಂದ್ರೆ ಬಾರಾಮತಿ ಅಂತ ಹೇಳ್ಬೋದು. ಯಾಕಂದ್ರೆ 8 ಬಾರಿ ಒಂದೇ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುವುದು ಇಂದಿನ ರಾಜಕಾರಣದಲ್ಲಿ ಸುಲಭದ ಮಾತಲ್ಲ. ಯಾಕಂದ್ರೆ ಹಲವಾರು ಪೈಪೋಟಿಗಳ ಮಧ್ಯೆ ತಂದೆ ಆದಂತ ಛಾಪನ್ನ ಮೂಡಿಸಿಕೊಂಡು ಎಷ್ಟೇ ವಿವಿಧ ಪಕ್ಷಗಳ ಜೊತೆ ಗುರುತಿಸಿಕೊಂಡು ಮತ್ತು ಚಿಕ್ಕಪ್ಪನ ನೆರಳಿನಲ್ಲಿ, ಶರದ್ ಪವಾರ್ ನೆರಳಿನಲ್ಲಿ ಬೆಳೆದಂತ ಒಬ್ಬ ಯುವಕ ಇವತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಸಾಧನೆ ಮಾಡಿದ್ದು ಒಂದು ಇತಿಹಾಸ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಹಾರಾಷ್ಟ್ರದ ರಾಜ್ಯ ರಾಜಕಾರಣ ಇದು ಇತ್ತೀಚಿನ ವರ್ಷಗಳಲ್ಲಿ ಒಂದು ಬೇರೆ ಬೇರೆ ತರದ ಬೆಳವಣಿಗೆಗಳ ಕಂಡಂತ ರಾಜಕಾರಣ. ಅಂತ ಒಂದು ರಾಜಕಾರಣದಲ್ಲಿಯೂ ಕೂಡ ಸತತವಾಗಿ ಗೆದ್ದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಬರೀ ಗೆಲ್ಲುವುದು ಅಷ್ಟೇ ಅಲ್ಲ, ಇವರು ಅತಿ ಹೆಚ್ಚು ಬಾರಿ ಮಹಾರಾಷ್ಟ್ರದ ಒಂದು ರಾಜಕಾರಣದಲ್ಲಿ DCM ಆಗಿ ಅಂದ್ರೆ 6 ಬಾರಿ DCM ಆಗಿ ಕಾರ್ಯವನ್ನ ನಿರ್ವಹಿಸಿದ್ದು ಇಲ್ಲಿ ಅವರ ಒಂದು ಖ್ಯಾತಿಗೆ ಮತ್ತಷ್ಟು ಒಂದು ಗರಿಯನ್ನ ಮೂಡಿಸಿದೆ. ಕೇವಲ ಇವರು ಆಯ್ಕೆಯಾಗಿ ಬರುವುದು ಮತ್ತು DCM ಆಗಿ ಸಾಧನೆ ಮಾಡಿದ್ದು ಅಷ್ಟೇ ಅಲ್ಲ, ಬಾರಾಮತಿ ಅನ್ನೋ ಒಂದು ಕ್ಷೇತ್ರವನ್ನ ಇಡೀ ದೇಶದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಬಾರಾಮತಿ ಅಂದ್ರೆ ಕೃಷಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಲಾಗಿದೆ. ಇನ್ನಿತರ ಕ್ಷೇತ್ರಗಳಿರ್ಬೋದು, ದೇಶದ ಇನ್ನಿತರ ರಾಜ್ಯಗಳನ್ನ ಹೋಲಿಕೆ ಮಾಡಿದಾಗ ಬಾರಾಮತಿ ಕ್ಷೇತ್ರ ಇನ್ನು 20 ವರ್ಷಗಳ ಮುಂದೆ ಅದು ತನ್ನ ಬೆಳವಣಿಗೆ ಮಾಡಿದ ಕೃಷಿ ಕ್ಷೇತ್ರದಲ್ಲಿ ಮತ್ತು ನೀರಾವರಿ ಕ್ಷೇತ್ರದಲ್ಲಿ. ಏನು ಇಲ್ಲಿನ ಜಲವನ್ನ, ಇಲ್ಲಿನ ನದಿಗಳನ್ನ, ನೀರ್ ನದಿ ಅಂತ ಇಲ್ಲಿ ಸಿಗತ್ತೆ, ಮತ್ತೆ ವೀರ್ ನದಿ ಒಂದು ನೀರನ್ನ ಸಮರ್ಪಕವಾಗಿ ನೀರಾವರಿ ಯೋಜನೆಗಳ ಮೂಲಕ ಬಳಸಿಕೊಂಡು ಇಲ್ಲಿಯ ರೈತರನ್ನ ಸ್ವಾವಲಂಬಿಯನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ರೈತ ಕ್ಷೇತ್ರದಲ್ಲಿ ಅಂದ್ರೆ ರೈತರಿಗೆ ಆಧುನಿಕ ತಂತ್ರಜ್ಞಾನ ಇರ್ಬೋದು, ಯಂತ್ರೋಪಕರಣ ಇರ್ಬೋದು. ನಿಜ, ಒಂದೊಂದು ದೃಶ್ಯ ಕೂಡ ಮನ ಕಲಕುವಂತಿದೆ. ಅಶೋಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 2 ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದೆಡೆ ಪತ್ನಿಯ ಗೋಳಾಟ, ಪತಿಯನ್ನ ಕಳೆದುಕೊಂಡಂತಹ ನೋವು, ಮತ್ತೊಂದೆಡೆ ತಾಯಿ ತಮ್ಮ ನೋವನ್ನ ಅಲ್ಲಿ ಹಂಚಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ತನ್ನ ಕಣ್ಣೆದುರೇ ಹೆತ್ತ ಮಗ ಈ ರೀತಿಯಲ್ಲಿ ದುರಂತದಲ್ಲಿ ದುರ್ಮರಣಕ್ಕೀಡಾದ್ರೆ ಆ ತಾಯಿಗೆ ಹೇಗಾಗಬೇಡ. ಬಾಳಿ ಬದುಕಬೇಕಾಗಿದ್ದ, ಜೊತೆಗೆ ರಾಜಕೀಯವಾಗಿ ಬಹಳ ದೊಡ್ಡ ಸಾಧನೆ ಮಾಡಿದ್ದ, ಇನ್ನಷ್ಟು ಕೀರ್ತಿ ಶಿಖರವನ್ನ ಇರುವಂತಿದ್ದಂತಹ ಪುತ್ರ ಈ ರೀತಿ ದುರ್ಮರಣಕ್ಕೀಡಾದದ್ದು ಅಜಿತ್ ಪವಾರ್ ಅವರ ತಾಯಿಗೆ ದೊಡ್ಡ ಆಘಾತ ತಂದಿದೆ. ದುಃಖಿಸ್ತಾ ಇದ್ದಾರೆ. ಜೊತೆಗೆ ಅವರ ಪತ್ನಿ ಪೂಜಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ.